ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ ಗಡಿನಾಡ ರೈತ ಸಂಘ ಹಾಗೂ ಹಸಿರು ಸೇನೆ. ಗಡಿನಾಡು ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತೇವೆ ಎಂದು ತಾಲೂಕು ಸಂಘದ ಅಧ್ಯಕ್ಷ ಶ್ರೀನಿವಾಸ್ ತಿಳಿಸಿದ್ದಾರೆ. ಪಟ್ಟಣದ 1ನೇ ವಾರ್ಡಿನ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂಎಸ್ ರಾಮಯ್ಯ ಅವರ ಕುಟುಂಬ ಅನೇಕ ವರ್ಷಗಳಿಂದ ಬಡವರ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಅವರ ಸಾಮಾಜಿಕ ಸೇವೆಗಳನ್ನು ಮೆಚ್ಚಿ ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನಿಸಿದ್ದು, ಸಂಘದ ಅಭಿಪ್ರಾಯದಂತೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಗೆಲುವಿಗಾಗಿ ನಮ್ಮ ಗಡಿನಾಡ ರೈತ ಸಂಘ ತಾಲೂಕಿನಾದ್ಯಂತ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಜೊತೆಗೆ ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲುವಿಗಾಗಿ ಶ್ರಮಿಸುತ್ತೇವೆ ಎಂದರು. ನಾವು ಒಂದು ತೀರ್ಮಾನ ತಗೊಳ್ಳೋಣ ಅಂತೇಳಿ ನಾವು ಎಲ್ಲರ ಪರವಾಗಿ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ಎಲ್ಲರೂ ಸಹ ಅವರಿಂದ ಮೊದಲಿಂದ MS ರಾಮಯ್ಯನವರು ಒಳ್ಳೆ ಜನಸೇವೆ ಮಾಡಿರೋರು, ಹಾಸ್ಪಿಟ್ಲಿಂದಾಗಲಿ ಓದೋ ಹುಡುಗರಿಗಿಂತ ವಿದ್ಯಾಭ್ಯಾಸ ಮಾಡೋ ಹುಡುಗರಿಂದ ಸಹ ಎಲ್ಲರಿಂದಲೂ ಸಹ ಅವರು ಮೊದಲಿಂದ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವರು ಒಂದು ಗಣ್ಯ ವ್ಯಕ್ತಿಗಳು. ಅವರು ಮನೆತನದಿಂದ ಇವತ್ತು ಕಾಂಗ್ರೆಸ್ ಪರವಾಗಿ ರಕ್ಷಾರಾಮಯ್ಯ ಅಂತ ನಿಂತ್ಕೊಂಡಿದ್ದಾರೆ. ನಾವೆಲ್ಲ ಸೇರಿ ಅವರು ಒಂದು ಇದನ್ನು ನಾವು ಬೆಂಬಲಿಸಿ ಅವರಿಗೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅವ್ರನ್ನ ಜಯಶೀಲರಾಗಿ ಮಾಡಬೇಕಂತೇಳಿ ನಾವೊಂದು ಉತ್ತೇಜನ ಕೊಟ್ಟು ನಮ್ಮ ಸಂಘದ ಪರವಾಗಿ ಈ ಗಡಿನಾಡ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಬೈರೆಡ್ಡಿ, ಕಾರ್ಯದರ್ಶಿ ಲಕ್ಷ್ಮೀ ನರಸಪ್ಪ, ಗಜಾಂಜಿ ಕೃಷ್ಣಪ್ಪ, ಉಪಾಧ್ಯಕ್ಷ ಕೃಷ್ಣದೇವರಾಜು, ಅಧ್ಯಕ್ಷ ನಾರಾಯಣಪ್ಪ, ಪಟ್ಟಣ ಕಾರ್ಯದರ್ಶಿ ಶಿವಾರೆಡ್ಡಿ, ಮಿಟ್ಟೆಮರಿ ಹೋಬಳಿ ಅಧ್ಯಕ್ಷ ರವಿಚಂದ್ರ, ಕಾರ್ಯದರ್ಶಿ ವೆಂಕಟರಾಮರೆಡ್ಡಿ, ಚೇಳೂರು ತಾಲೂಕು ಅಧ್ಯಕ್ಷ ಶಿವಾರೆಡ್ಡಿ, ಗೂಳೂರು ಹೋಬಳಿ ಅಧ್ಯಕ್ಷ ನಾಗರಾಜು, ಹೋಬಳಿ ಕಾರ್ಯದರ್ಶಿ ರಂಗಾರೆಡ್ಡಿ, ಹೋಬಳಿ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಸದಸ್ಯರಾದ ರಾಜಾರೆಡ್ಡಿ, ಕದಿರಪ್ಪ, ನಾರಾಯಣಪ್ಪ, ಕ್ಲೀನರ್ ಬಾಬು ಸೇರಿದಂತೆ ಇತರರು ಇದ್ದರು. ವರದಿ ಸುಬ್ಬು ಬಾಗೇಪಲ್ಲಿ.